ಆರಾಧನಾ ಸಮಯ. ಪರಿಶುದ್ಧ ನಿವಾಸದಲ್ಲಿ ವಾಸ ಮಾಡುವಂತಹ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಈ ವೇಳೆಯಲ್ಲಿ ಆರಾಧನೆ ಮುಖಾಂತರ, ವಾಕ್ಯದ ಧ್ಯಾನದ ಮುಖಾಂತರ ನಿನ್ನ ದರ್ಶನವನ್ನು ಅಪೇಕ್ಷಿಸಿ ಬಂದಿರುವ ನಿನ್ನ ಭಕ್ತಾದಿಗಳಾದ ನಮ್ಮೆಲ್ಲರಿಗೆ ನಮಗೆ ಅನುಗ್ರಹಿಸತಕ್ಕಂಥ ನಿನ್ನ ದರ್ಶನವನ್ನಿತ್ತು, ನಿನ್ನ ವಾಕ್ಯಾಮೃತವನ್ನು ನಮಗೆ ಉಣಿಸಿ ನಾವು ನಡೆಯತಕ್ಕಂತಹ ಜೀವಿತ ಪರಿಶುದ್ಧತೆಯ ಮಾರ್ಗವನ್ನು ನಮಗೆ ದಯಪಾಲಿಸಿ ನಿನ್ನಾತ್ಮನಿಂದ ತುಂಬಿಸಲ್ಪಟ್ಟು ನಾವು ಜೀವಿಸಲು ಈ ಆರಾಧನೆ ನಮಗೆ ಸ್ಫೂರ್ತಿಯನ್ನ, ಪ್ರೇರೇಪಣೆಯನ್ನ ಅನುಗ್ರಹಿಸಿ ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡಲಿ. ಎಲ್ಲ ಘನವು ಮಾನು ಮಹಿಮೆಯು ನಿನಗೆ ಮಾತ್ರ ಈ ಆರಾಧನೆ ಮುಖಾಂತರ ಹೊಂದುವಂತಾಗಲಿ. ಯೇಸುವಿನ ಮೂಲಕ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು, ನೀತಿಯು, ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂತ ಪಾಪ ಕ್ಷಮೆಯನ್ನ ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್.
ಸುಂದರನೇ ನಿಜ ಸ್ನಾನವ ಕೊಡುವವನೇ, ಜ್ಞಾನದ ಸುಂದರನೇ ನಿಜ ಸ್ನಾನವ ಕೊಡುವವನೇ, ಜ್ಞಾನದ ಬೆಳಕನ್ನು ದೀನರ ಮನದೊಳು ದಾನವ ಮಾಡಿಸು ನೀ, ಜ್ಞಾನದ ಬೆಳಕನ್ನು ದೀನರ ಮನದೊಳು ದಾನವ ಮಾಡಿಸು ನೀ, ದೇವರ ಆತ್ಮನೇ ನೀ. ಮಳೆಯಂತೆ ತೋರಿ ನೀ ನಿಲೆಯೊಳು ಕೃಪೆ ಸಾರಿ, ಮಳೆಯಂತೆ ತೋರಿ ನೀ ನಿಲೆಯೊಳು ಕೃಪೆ ಸಾರಿ, ಸುಲಲಿತ ಫಲಗಳು ಮೊಳೆಯುವ ತೆರೆದಿನ ಮೊಳುವರ ಪಾಲಿಸು ನೀ, ಸುಲಲಿತ ಫಲಗಳು ಮೊಳೆಯುವ ತೆರೆದಿನ ಮೊಳುವರ ಪಾಲಿಸು ನೀ, ದೇವರ ಆತ್ಮನೇ ನೀ. ಸ್ಥಿರ ಮನ ಕೊಡು ನಮಗೆ ಈ ಧರಣಿಯ ಪಥದೊಳಗೆ, ಸ್ಥಿರ ಮನ ಕೊಡು ನಮಗೆ ಈ ಧರಣಿಯ ಪಥದೊಳಗೆ, ಕರುಣಿಸಿ ನಡೆಸುತ್ತ ಪರಮ ರಾಜ್ಯದಿ ಹರುಷದೊಳ್ ಸೇರಿಸಬಾ, ಕರುಣಿಸಿ ನಡೆಸುತ್ತ ಪರಮ ರಾಜ್ಯದಿ ಹರುಷದೊಳ್ ಸೇರಿಸಬಾ, ದೇವರ ಆತ್ಮನೇ ನೀ ಎಮ್ಮ ಭಾವವ ಶುದ್ಧಿಸು ನೀ, ದೇವರ ಆತ್ಮನೇ ನೀ ಎಮ್ಮ ಭಾವವ ಶುದ್ಧಿಸು ನೀ, ಪಾವನ ಚಿತ್ತದಿ ಜೀವಿಸ ಮಾಡಿಸುವ ವರದಾಯಕನೇ, ಪಾವನ ಚಿತ್ತದಿ ಜೀವಿಸ ಮಾಡಿಸುವ ವರದಾಯಕನೇ, ದೇವರ ಆತ್ಮನೇ ನೀ. ಕ್ರಿಸ್ತ ಯೇಸುವಿನಲ್ಲಿರುವ ಸಹೋದರ ಸಹೋದರಿಯರೆಲ್ಲರಿಗೆ ಯೇಸು ಕ್ರಿಸ್ತನ ಸುಮಧುರೋಳ ನಾಮದಲ್ಲಿ ಪ್ರೀತಿಯ ನಮಸ್ಕಾರಗಳು. ದೇವರ ವಾಕ್ಯದ ಧ್ಯಾನಕ್ಕೆ ನಮಗೆ ಕೊಡಲ್ಪಟ್ಟಿರುವಂತಹ ಶೀರ್ಷಿಕೆ ಬ್ಯಾಪ್ಟಿಸಮ್ ಬಾರ್ನ್ ಫ್ರಮ್ ಅಬೌವ್, ದೀಕ್ಷಾ ಸ್ನಾನ ಮೇಲಣಿಂದ ಹುಟ್ಟುವುದು. ದೀಕ್ಷಾ ಸ್ನಾನವು ನಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಗಿದೆ. ಯೇಸು ಕ್ರಿಸ್ತನ ಜೀವನ, ಮರಣ ಮತ್ತು ಪುನರುತ್ಥಾನದ ನಿಮಿತ್ತವಾಗಿ ಆತನೊಂದಿಗೆ ಏಕೀಭವಿಸಿಕೊಳ್ಳುವಂಥದ್ದು ದೀಕ್ಷಾಸ್ನಾನದ ಮುಖ್ಯವಾದಂತಹ ಅಂಶ. ಮಾತ್ರವಲ್ಲದೆ ದೇವರೊಂದಿಗಿನ ಅನನ್ಯ ಸಂಬಂಧ, ದೇವರೊಂದಿಗಿನ ನಿಕಟವಾದಂತಹ ಸಂಬಂಧ, ದೇವರೊಟ್ಟಿಗೆ ನಾವು ದೇವರ ನಿಮಿತ್ತವಾಗಿ ದೇವರಿಂದಲೇ ದೇವರಿಗೋಸ್ಕರ ಜೀವಿಸುವಂಥದ್ದೇ ದೀಕ್ಷಾಸ್ನಾನದ ಮುಖ್ಯವಾದಂತಹ ಅರ್ಥವಾಗಿದೆ. ಈ ನಿಟ್ಟಿನಲ್ಲಿ ದೀಕ್ಷಾಸ್ನಾನ ಮೇಲಿನಿಂದ ಹುಟ್ಟುವಂಥದ್ದು. ಹಾಗಾದರೆ ದಾವಿದನ ಮಾತುಗಳಲ್ಲಿ ನಾವು ನೆನಪು ಮಾಡಿಕೊಳ್ಳುವುದಾದರೆ, ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭದಿಂದ ನಾನು ದ್ರೋಹಿ ಎಂಬುದಾಗಿ ಹೇಳುತ್ತಾನೆ. ಹಾಗಾಗಿ ಹುಟ್ಟಿದಂದಿನಿಂದ ಮಾತೃಗರ್ಭದಿಂದ ನಾವೆಲ್ಲರೂ ಪಾಪಿಷ್ಠರಾಗಿರುವಾಗ ದೀಕ್ಷಾ ಸ್ನಾನದ ಮೂಲಕವಾಗಿ ನಾವು ಯೇಸು ಕ್ರಿಸ್ತನಲ್ಲಿ ನೀತಿವಂತರಾಗಿ ಆ ನೀತಿವಂತಿಕೆಯ ಜೀವಿತಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರಾಗಿದ್ದೇವೆ. ನಾವು ನೀತಿವಂತರಾಗಿ ಯೇಸು ಕ್ರಿಸ್ತನ ರೀತಿಯಲ್ಲಿ ಬದುಕುವಂಥದ್ದು ನಮ್ಮ ಉದ್ದೇಶ, ಧ್ಯೇಯವಾಗಿದೆ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಫಿಲಿಪ್ಪಿ 2:5 ಪೌಲನು ಬರೆಯುತ್ತಾನೆ. ಹಾಗಾಗಿ ದೀಕ್ಷಾ ಸ್ನಾನದ ಮೂಲಕವಾಗಿ ನಮಗೆ ಕ್ರಿಸ್ತನ ಸ್ವಭಾವ, ಕ್ರಿಸ್ತನ ಮನಸ್ಸು, ಕ್ರಿಸ್ತನಂಥ ಜೀವಿತ ನಮ್ಮದಾಗಿ ನಾವು ಬದುಕುವಂಥದ್ದನ್ನ ನಾವು ಸಾಗಿಸಿಕೊಂಡು ಹೋಗಬೇಕಾಗಿದೆ. ಈ ದಿನದ ಈ ವಾಕ್ಯದ ಧ್ಯಾನಕ್ಕೆ 3 ಪರಿಚ್ಛೇದಗಳು. ಆದಿಕಾಂಡ 8ನೇ ಅಧ್ಯಾಯ ಪ್ರಾರಂಭದ ವಚನದಿಂದ
ನಮಗೆ 14 ವಚನಗಳು ಕೊಡಲ್ಪಟ್ಟಿದೆ. ಹಾಗೂ ಪತ್ರಿಕಾ ಭಾಗದಲ್ಲಿ ನಾವು ಗಮನಿಸುವಾಗ ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 11ನೇ ವಚನದವರೆಗೆ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 8 ವಚನಗಳು. ಈ ಭಾಗಗಳಲ್ಲಿ ನಮಗೆ ನೂತನ ಜೀವಿತದ ವಿಷಯದಲ್ಲಿ, ನೂತನ ಬಾಳ್ವೆಯ ವಿಷಯದಲ್ಲಿ ನಮಗೆ ಇರುವಂತಹ ಕರೆ ಅಥವಾ ನಮಗಿರುವಂತಹ ಜವಾಬ್ದಾರಿ ಧ್ಯೇಯ ಎನ್ನುವಂಥದ್ದನ್ನು ಕೊಡಲ್ಪಟ್ಟಿದೆ. ಆದಿಕಾಂಡ ಪುಸ್ತಕದಲ್ಲಿ 6, 7, 8ನೇ ಅಧ್ಯಾಯದಲ್ಲಿ ನೂತನ ಕಾಲ, ನೂತನ ಸೃಷ್ಟಿ, ನೂತನ ಬದುಕನ್ನು ನೋಹನ ಮೂಲಕವಾಗಿ ದೇವರು ಆರಂಭ ಮಾಡ್ತಾನೆ. ಯಾಕಂದ್ರೆ ಜನರು ಭ್ರಷ್ಟತೆಯಿಂದ, ಕೆಟ್ಟತನದಿಂದ, ಅನೀತಿವಂತಿಕೆಯಿಂದ ಕೂಡಿದ ಕಾರಣ ಜಲಪ್ರಳಯದ ಮೂಲಕವಾಗಿ ಇಡೀ ಆ ಮಾನವ ಕುಲವನ್ನು ನಾಶ ಮಾಡಬೇಕು ಎಂಬುದಾಗಿ ದೇವರು ಇಚ್ಛಿಸ್ತಾನೆ. ಅಲ್ಲಿ ದೇವರು ಬಯಸಿದ್ದೇನೆಂದರೆ ಹೊಸ ಜೀವನ, ಹೊಸ ಬದುಕು, ಹೊಸದಾದಂಥ ಸೃಷ್ಟಿಯ ನಿಯಮಗಳನ್ನು ದೇವರು ನೋಹನ ಮೂಲಕವಾಗಿ, ನೋಹನು ನೀತಿವಂತನು ಎಂಬುದಾಗಿ ನಿರ್ಧರಿಸಿ ಹೀಗೆ ಆತನನ್ನು ಕಾಪಾಡುತ್ತಾನೆ, ಆತನಿಗೆ ದಯೆಯನ್ನು ತೋರಿಸಿ ಬದುಕುಳಿಯುವಂತೆ ಮಾಡ್ತಾನೆ. ಹಾಗೆಯೇ ಇನ್ನು ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಗಮನಿಸುವಾಗ ಕೊಲಸ್ಸೆಯಲ್ಲಿ ನಮಗೆ ಬಹಳ ಅರ್ಥಗರ್ಭಿತವಾದಂತಹ ಇನ್ನಷ್ಟು ಅಂಶಗಳು ನಮಗೆ ಇಲ್ಲಿ ಕಂಡುಬರುವಂಥವುಗಳಾಗಿವೆ. ಯಾಕಂದರೆ ಕೆಳಗಿರುವಂತಹ ಸಂಗತಿಗಳು, ಅಂದರೆ ಈ ಭೂಲೋಕಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳೇನೆಂದರೆ, ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ, ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ ಹಾಗೂ ಕೋಪ, ಕ್ರೋಧ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ, ಸುಳ್ಳಾಡುವಂಥದ್ದು, ಇವೆಲ್ಲವುಗಳು ಕೂಡ ಪೂರ್ವ ಸ್ವಭಾವ ಆಗಿರುವಂಥ ಲೌಕಿಕವಾದಂಥ, ಪ್ರಾಪಂಚಿಕವಾದಂಥ, ಸೈತಾನನಿಗೆ ಅಧೀನವಾಗಿರುವಂತಹ ಸಂಗತಿಗಳು. ಹಾಗಾಗಿ ನಾವು ಮೇಲಿನಿಂದ ಹುಟ್ಟುವಂಥದ್ದಂದರೆ ದೀಕ್ಷಾ ಸ್ನಾನದ ಮೂಲಕವಾಗಿ ಯೇಸು ಕ್ರಿಸ್ತನಂಥ ಮನಸ್ಸನ್ನು, ಯೇಸು ಕ್ರಿಸ್ತನಂತೆಯೇ ನಾವು ಜೀವಿಸುವಂಥದ್ದನ್ನು ನಾವು ಅಳವಡಿಸಿಕೊಂಡು ನಮ್ಮ ಬದುಕಿನಲ್ಲಿ ಮುಂದೆ ಸಾಗಬೇಕು, ಜೀವಿಸಬೇಕು, ಬಾಳ್ವೆ ಮಾಡಬೇಕೇ ವಿನಃ ಈ ಭೂಲೋಕ ಸಂಬಂಧಪಟ್ಟಂತಹ, ಈ ಲೌಕಿಕವಾದಂಥ ವಿಷಯಗಳಿಗೆ ಸಂಬಂಧಪಟ್ಟಂಥ ಇಂತಹ ಕಾರ್ಯಗಳಲ್ಲಿ ನಾವು ತೊಡಗಿಸಿಕೊಳ್ಳಲೂಬಾರದು, ಇಂತಹ ಕಾರ್ಯಗಳನ್ನು ನಮ್ಮ ಬದುಕಿನಲ್ಲಿ ಇಟ್ಟುಕೊಳ್ಳಲೂಬಾರದು ಎಂಬುದಾಗಿ. ಹಾಗಾಗಿ ಮೇಲಿನಿಂದ ಹುಟ್ಟುವಂಥದ್ದು ಎಂದರೆ, ನಮಗೆ ಮೇಲಿನಿಂದ ಬರುವಂಥದ್ದೇನೆಂದರೆ ನಮಗೆ ಕ್ರಿಸ್ತನಂತಹ ಗುಣಗಳು, ಕ್ರಿಸ್ತನಂತಹ ಸ್ವಭಾವಗಳು, ಕ್ರಿಸ್ತನಂತಹ ವ್ಯಕ್ತಿತ್ವ ಲಕ್ಷಣಗಳು, ವರ್ತನೆಗಳು, ಇವುಗಳು ಬಹಳ ಪ್ರಮುಖವಾದದ್ದು. ಹಾಗಾಗಿ ಮೇಲಿರುವಂಥವುಗಳನ್ನು ಹುಡುಕಿರಿ, ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡ್ರಿ ಎಂಬುದಾಗಿ ಹೇಳ್ತದೆ. ಭೂ ಸಂಬಂಧವಾದಂತಹ ವಿಷಯಗಳು ಈ ಕೋಪ, ಕ್ರೋಧ, ಮತ್ಸರ, ಕಾಮಾಭಿಲಾಷೆ, ಬದುಕು ಬಾಳಿನ ಡಂಬ, ಇಲ್ಲವೇ ಜಾರತ್ವ, ಇನ್ನು ಈ ಥರ ಎಲ್ಲ ಥರನಾದಂಥ ಸುಳ್ಳಾಡುವಿಕೆ, ಕೆಟ್ಟತನ, ಅನೀತಿವಂತಿಕೆ, ಅನ್ಯಾಯ, ಅಕ್ರಮ, ಭೇದ ಭಾವ, ಪಕ್ಷಪಾತ, ಇನ್ನು ಅನೇಕ ವಿಷಯಗಳು ಇಲ್ಲಿ ನಮಗೆ ಕಂಡುಬರುವಂಥವುಗಳಾಗಿವೆ. ಇನ್ನು ಗಲಾತ್ಯದ ಪತ್ರಿಕೆ 5ನೇ ಅಧ್ಯಾಯದ 19-20ನೇ ವಚನದಲ್ಲಿ ಗಮನಿಸುವಾಗ, ಇಂತಹ ಶರೀರಭಾವದ ಕರ್ಮಗಳನ್ನು ಮಾಡುವುದರಿಂದ ಪರಲೋಕ ರಾಜ್ಯದಲ್ಲಿ ಸೇರುವುದಿಲ್ಲ ಎಂಬುದಾಗಿ. ನಾವು ಪರಲೋಕ ಸಂಸ್ಥಾನದವರಾಗಿರುವ ಕಾರಣ ದೀಕ್ಷಾಸ್ನಾನದ ಮೂಲಕವಾಗಿ ಕ್ರಿಸ್ತನಲ್ಲಿ ಏಕೀಭವಿಸಿಕೊಂಡು ದೇವರ ಅನನ್ಯ ಸಂಬಂಧದಲ್ಲಿ, ದೇವರೊಂದಿಗಿನ ಸತ್ಸಂಬಂಧದಲ್ಲಿ ಜೀವಿಸುವಾಗ ನಮ್ಮ ಬದುಕು ಪವಿತ್ರಾತ್ಮನಿಂದ ಉಂಟಾಗುವ ಫಲಗಳಿಂದ ಕೂಡಿದವುಗಳಾಗಿರಬೇಕು. ಅವುಗಳೇನೆಂದರೆ ಗಲಾತ್ಯ 5:22ರಲ್ಲಿ ಬರೆಯುವಂತೆ ಪ್ರೀತಿ, ನಂಬಿಕೆ, ಸಂತೋಷ, ಇಂತಹ ಅನೇಕ ವಿಷಯಗಳು ನಮಗಿದೆ. ಯಾಕಂದರೆ ನಾವು ದೇವರಿಂದ ಆದುಕೊಂಡವರು, ದೇವರಿಂದ ಪ್ರತಿಷ್ಠಿತರು, ದೇವರಿಂದ ಪ್ರಿಯರು ಆಗಿರುವುದರಿಂದ ನಮಗೆ 12ನೇ ವಚನ ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ ಈ ವಚನ ಭಾಗದಲ್ಲಿ ಕಂಡುಬರುವಂಥದ್ದೇನೆಂದರೆ ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ನಾವು ಧರಿಸಿಕೊಳ್ಳಬೇಕು ಎಂಬುದಾಗಿ. ಹಾಗಾಗಿ ಪ್ರಿಯರೇ, ನಾವು ಯಾವಾಗಲೂ ಶರೀರಭಾವದ ಕರ್ಮಗಳು, ಈ ಭೂ ಸಂಬಂಧವಾದಂಥ ವಿಷಯಗಳಲ್ಲಿ ಯಾವಾಗಲೂ ಎಂತಹ ಸಂದರ್ಭದಲ್ಲಿಯೂ ಸಹ ಅದನ್ನು ಅಳವಡಿಸಿಕೊಳ್ಳದೆ ಅದಕ್ಕೆ ದೂರವಾಗಿರಬೇಕು. ಅದನ್ನು ಕಂಡು ನಾವು ಅಸಹ್ಯ ಪಡಬೇಕೇ ವಿನಃ ಅದರೊಳಗೆ ನಾವು ಜೀವಿಸಬಾರದು. ಅದೇ ನಮ್ಮ ಜೀವಿತದ ಧ್ಯೇಯವೂ ಅಲ್ಲ, ಗುರಿಯೂ ಅಲ್ಲ, ನಮ್ಮ ಬಾಳ್ವೆಯಲ್ಲ. ಹಾಗಾಗಿ ಮೇಲಿನಿಂದ ಹುಟ್ಟುವಂಥದ್ದು ಎಂದರೆ ಆ ಮೇಲಿನಿರುವಂತಹ ಸ್ವಭಾವ, ಅದು ಕ್ರಿಸ್ತನಂತಹ ವ್ಯಕ್ತಿತ್ವ ಜೀವಿತ ನಮ್ಮದಾಗಿರಬೇಕು. ಹಾಗಾಗಿ ನಿಕೋದೇಮನು ಯೇಸುಸ್ವಾಮಿಯ ಬಳಿಗೆ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಹೋಗಿ ಮಾತನಾಡುವಂಥ ಸಂಭಾಷಣೆಯ ವೇಳೆಯಲ್ಲಿ ಕೇಳ್ತಾನೆ. ಯೇಸುಸ್ವಾಮಿ ಹೇಳುವಂಥ ಮಾತೇನೆಂದರೆ, ನೀನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರಾಜ್ಯವನ್ನು ಸೇರಲಾರಿ ಎಂಬುದಾಗಿ. ನೀರಿನಿಂದ ಹುಟ್ಟುವಂಥದ್ದು ಅದು ದೀಕ್ಷಾ ಸ್ನಾನದ ಸಂಕೇತ, ಆತ್ಮನಿಂದ ಹುಟ್ಟುವಂಥದ್ದು ನೂತನ ಬಾಳ್ವೆ, ಆತ್ಮನಿಂದ ನಡೆಸಲ್ಪಡುವಂತಹ ವಿಷಯವಾಗಿದೆ. ಆತ್ಮನಿಂದ ನಾವು ನಡೆಸಲ್ಪಡುವಂತಹ ಜೀವನ ನಮ್ಮದಾಗಿರಬೇಕು. ಆತ್ಮ ಸಂಬಂಧವಾದಂತಹ ವಿಷಯಗಳು, ಆತ್ಮಭರಿತವಾದಂತಹ ಸಂಗತಿಗಳು, ಆತ್ಮನಿಂದ ನಮ್ಮನ್ನು ನಡೆಸುವಂತಹ, ದೇವರಾತ್ಮನಿಂದ ನಡೆಸಲ್ಪಡುವಂತಹ ಕಾರ್ಯಗಳೇ ನಮಗಿರುವಂತಹ ಜೀವನವಾಗಿದೆ ಪ್ರಿಯರೇ. ಹಾಗಾಗಿ ದೇವರಾತ್ಮನ ಮೂಲಕವಾಗಿ ನಮ್ಮನ್ನು ನಾವು ಜೀವಿಸುವುದಕ್ಕೆ, ದೇವರಾತ್ಮನ ಕಾರ್ಯಗಳು,
ದೇವರಾತ್ಮನ ಆ ವಿಷಯಗಳು ನಮ್ಮಲ್ಲಿ ತೊಡಗಿಸಿಕೊಂಡಿರುವುದಕ್ಕೆ, ದೇವರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡಲು ನಾವು ಸದಾ ದೇವರಾತ್ಮನಿಗೋಸ್ಕರವಾಗಿ ನಮ್ಮ ಹೃದಯಗಳನ್ನು ತೆರೆದು, ನಮ್ಮ ಮನಸ್ಸುಗಳನ್ನು ತೆರೆದು ಆಹ್ವಾನ ಮಾಡಿಕೊಂಡು ದೇವರಾತ್ಮನ ಮೂಲಕವಾಗಿ ನಡೆಸಲ್ಪಡುವಂತಹ ಜೀವನಕ್ಕೆ ನಾವು ಕಾಲಿಡುವಂಥವರಾಗಿರಬೇಕು. ಹಾಗಾಗಿ ಗಲಾತ್ಯದ ಪತ್ರಿಕೆ 5ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ ಹೇಳ್ತದೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಗಲಾತ್ಯದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರುವಂತಹ ಸಂಗತಿಗಳಾಗಿದೆ. ಹಾಗಾಗಿ ನಾವು ಶರೀರ ಭಾವದ ಕರ್ಮಗಳನ್ನು, ಭೂ ಸಂಬಂಧವಾದಂಥ ವಿಷಯಗಳನ್ನು ವಿಸರ್ಜಿಸಿ ಬಿಡಬೇಕು, ತೊರೆದು ಬಿಡಬೇಕು. ನಮ್ಮ ಹೃದಯದಿಂದ, ಮನಸ್ಸಿನಿಂದ, ನಮ್ಮ ಬಾಳ್ವೆಯಿಂದ ತೆಗೆದುಹಾಕಿ ಅದನ್ನು ನಾಶಪಡಿಸಿ ಆತ್ಮನಿಂದ ಹುಟ್ಟಿರುವಂತಹ, ಆತ್ಮನಿಂದ ನಡೆಸಲ್ಪಡುವಂಥ, ಆತ್ಮನಿಂದ ನಾವು ನಮ್ಮ ಬದುಕನ್ನು ಸಾಗಿಸಿಕೊಂಡು ಹೋಗುವಂತಹ ಸದ್ಭಕ್ತ ಜನರಾಗಿಯೂ, ನೀತಿವಂತರಾಗಿಯೂ, ನ್ಯಾಯಯುತವಾದಂತಹ ಸತ್ಯಯುತವಾದ ಜೀವಿತವನ್ನು ನಾವು ಸದಾಕಾಲವೂ ಯೇಸುಕ್ರಿಸ್ತನ ವ್ಯಕ್ತಿತ್ವ, ಸ್ವಭಾವ, ವರ್ತನೆಗಳು, ಲಕ್ಷಣಗಳು, ಯೇಸುಕ್ರಿಸ್ತನಂತಹ ಮನಸ್ಸನ್ನೇ ನಾವು ಧರಿಸಿಕೊಂಡು ಜೀವಿಸುವಂಥವರು ನಾವಾಗಿರಬೇಕು. ಯಾವ ಕೆಟ್ಟತನಕ್ಕೆ, ಯಾವ ಅನೀತಿ, ಅಕ್ರಮ, ಭ್ರಷ್ಟತೆ, ಎಲ್ಲ ಪಾಪಮಯವಾದಂಥ ಜೀವಿತದಿಂದ ನಾವು ದೂರವಿದ್ದು ಅದರಿಂದ ನಾವು ಹೊರಬಂದು ನೂತನ ಸ್ವಭಾವ, ನೂತನ ವ್ಯಕ್ತಿತ್ವ, ನೂತನ ಜೀವಿತವನ್ನು ನಾವು ಹೊಂದಿದವರಾಗಿರಬೇಕು. ಮುಖ್ಯವಾಗಿ ಈ ದೀಕ್ಷಾ ಸ್ನಾನ ಎನ್ನುವಂಥದ್ದು ಹೊಸ ಬದುಕಿಗೆ, ಹೊಸ ಮಾನವೀಯತೆಗೆ, ಹೊಸ ಸೃಷ್ಟಿಗೆ ಕರೆಯಲ್ಪಟ್ಟವರು ನಾವಾಗಿದ್ದೇವೆ. ಯಾಕಂದರೆ ಈಗಿರಲಾಗಿ ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವರು ನೂತನ ಸೃಷ್ಟಿಯಾದರು, ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ದೀಕ್ಷಾ ಸ್ನಾನದ ಮೂಲಕವಾಗಿ ನಮ್ಮ ಮನಸ್ಸು, ನಮ್ಮ ಹೃದಯ ಶುದ್ಧೀಕರಣವನ್ನು ಹೊಂದಿ ನಾವು ನೂತನ ಬಾಳ್ವೆಗೆ, ನೂತನ ಸೃಷ್ಟಿಗೆ, ನೂತನ ಪ್ರಪಂಚಕ್ಕೆ, ನೂತನವಾದಂಥ ನೀತಿವಂತರ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರ, ಆತ್ಮನಿಂದ ನಡೆಸಲ್ಪಡುವಂತಹ ಸದ್ಭಕ್ತ ಜನರಾಗುವುದಕ್ಕೋಸ್ಕರವಾಗಿ ಅದು ಕರೆಯಲ್ಪಡುವಂಥ ಸಂಸ್ಕಾರ. ಆ ದೀಕ್ಷಾ ಸ್ನಾನವು ನಮಗೆ ಪರಿಶುದ್ಧವಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಆಗಿರುವುದರಿಂದ ಆ ಪರಿಶುದ್ಧತೆಗನುಸಾರವಾಗಿ ನಾವು ಪರಿಶುದ್ಧರಾಗಿ ಜೀವಿಸಿ ಯೇಸು ಕ್ರಿಸ್ತನ ನಾಮವನ್ನು, ದೇವರ ನಾಮವನ್ನು ಪ್ರಖ್ಯಾತಿಗೆ ತಂದು ಆತ್ಮನಿಂದ ನಡೆಸಲ್ಪಡುವಂಥ ಜೀವಿತಕ್ಕೆ ಆ ಪವಿತ್ರಾತ್ಮನು ತಾನೇ ನಮ್ಮನ್ನು ಪರಿಶುದ್ಧಿಸಿ ಆ ಮಾರ್ಗಕ್ಕೆ, ಆ ಜೀವಿತಕ್ಕೆ ದೇವರ ಮಹಿಮೆಗಾಗಿ ನಮ್ಮನ್ನು ನಡೆಸಲಿ. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಆರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ.
ಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನಿನ್ನ ಮಗನು ನಮ್ಮ ವಿಮೋಚಕನಾದಂಥ ಯೇಸು ಕ್ರಿಸ್ತನನ್ನ ನಮಗೋಸ್ಕರ ಕಳುಹಿಸಿಕೊಟ್ಟು, ಕ್ರಿಸ್ತನ ಮನಸ್ಸು, ಕ್ರಿಸ್ತನ ಸ್ವಭಾವ, ವ್ಯಕ್ತಿತ್ವ, ವರ್ತನೆ ಜೀವಿತದಲ್ಲಿ ನಾವು ನೆಲೆಗೊಂಡಿರಬೇಕೆಂಬುದಾಗಿ ಯೇಸು ಕ್ರಿಸ್ತನೇ ನಮಗೆ ಮಾದರಿಯಾಗಿರುವಂತೆ ನಿನ್ನಾತ್ಮನ ಮೂಲಕವಾಗಿ ನಮಗೆ ಕಳುಹಿಸಿಕೊಟ್ಟಂಥ ಈ ವಾಕ್ಯಕ್ಕೋಸ್ಕರವಾಗಿ ಸ್ತೋತ್ರವಾಗಲಿ. ಆತ್ಮನ ಫಲಗಳಾಗಿರುವ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂತಹ ಫಲಗಳನ್ನು ಕೊಡುವ ಸದ್ಭಕ್ತ ಜನರು ನಾವಾಗಿರುವಂತೆ ನಿನ್ನಾತ್ಮನ ಪ್ರೇರೇಪಣೆಯನ್ನು ನಮಗೆ ದಯಪಾಲಿಸು. ಭೂ ಸಂಬಂಧವಾದ ಶರೀರಭಾವದ ಕರ್ಮಗಳನ್ನು ನಾವು ತ್ಯಜಿಸಿ ಅದರಿಂದ ನಾವು ಸಂಪೂರ್ಣ ಬಿಡುಗಡೆಯನ್ನು ಹೊಂದಿ ನಿನ್ನಾತ್ಮನು ಅಭಿಲಾಷಿಸುವಂತಹ ವಿಷಯದಲ್ಲಿ ನಾವು ಸದಾಕಾಲ ನೆಲೆಗೊಂಡಿದ್ದು ಅದರಲ್ಲಿಯೇ ಜೀವಿಸಿ ನಿನ್ನ ನಾಮಕ್ಕೆ ಮಹಿಮೆಯನ್ನು ತರುವಂಥವರಾಗಿರಲು ನಮಗೆ ಸಹಾಯ ಮಾಡು. ನಮ್ಮಲ್ಲಿರುವ ಅನೀತಿವಂತಿಕೆ, ಕೆಟ್ಟತನ, ಪಾಪಮಯವಾದಂಥ ಜೀವಿತ, ಇನ್ನಿತರ ಎಲ್ಲ ಸೈತಾನನಿಗೆ ಸಂಬಂಧಪಟ್ಟಂಥ, ಸೈತಾನನಿಗೆ ಅಧೀನವಾಗಿರುವಂಥ ಸಂಗತಿಗಳಿಂದ ನಮಗೆ ಸಂಪೂರ್ಣವಾದಂಥ ಬಿಡುಗಡೆಯನ್ನು ದಯಪಾಲಿಸು. ನಿನ್ನಾತ್ಮನನ್ನು ಆಶಿಸಿ ನಿನ್ನಾತ್ಮನಿಗೆ ನಾವು ಒಳಪಟ್ಟು ನಿನ್ನಾತ್ಮನಿಗೆ ನಾವು ಅಧೀನರಾಗಿದ್ದು ಸದಾ ನಿನ್ನ ಮಾರ್ಗದಲ್ಲಿ, ನಿನ್ನ ಬೋಧನೆಗಳಲ್ಲಿ ಯೇಸು ಕ್ರಿಸ್ತನಂತೆ ಜೀವಿಸಲು ನಮಗೆ ಶಕ್ತಿ ಕೊಟ್ಟು ನಿನ್ನ ಮಹಿಮೆಗೋಸ್ಕರವಾಗಿ ನಮ್ಮನ್ನು ಜೀವಿಸುವುದಕ್ಕೆ ಸಹಾಯ ಮಾಡಬೇಕು ಎಂಬುದಾಗಿ ಯೇಸು ಕ್ರಿಸ್ತನ ಮಧುರೋಳ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್.